ವಿಜಯಪುರದಲ್ಲಿ ರಣರೋಚಕ ಆಪರೇಷನ್ ಚಿರತೆ. ಜಮೀನಿನಲ್ಲಿ ಚಿರತೆಯನ್ನ ಅಟ್ಟಾಡಿಸಿ ಹಿಡಿದಿದ್ದಾರೆ ಗ್ರಾಮಸ್ಥರು. ಚಿರತೆಯ ಕಾರ್ಯಾಚರಣೆಯೇ ರಣರೋಚಕ. ವಿಜಯಪುರದಲ್ಲಿ ರಣರೋಚಕ ಆಪರೇಷನ್ ಚಿರತೆ. ಜಮೀನಿನಲ್ಲಿ ಚಿರತೆಯನ್ನ ಅಟ್ಟಾಡಿಸಿ ಹಿಡಿದಿದ್ದಾರೆ ಗ್ರಾಮಸ್ಥರು. ಚಡಚಣ ತಾಲೂಕಿನ ಮಣ ಅಂಕಲಗಿ ಗ್ರಾಮದಲ್ಲಿ ಚಿರತೆ ಸೆರೆ ಹಿಡಿಯಲಾಗಿದೆ. ಸೆರೆ ಹಿಡಿಯುವ ವೇಳೆ 4 ಜನರ ಮೇಲೆ ಚಿರತೆ ಅಟ್ಯಾಕ್ ಮಾಡುತ್ತೆ. ಹಂದಿ ಹಿಡಿಯುವ ಬಲೆಯನ್ನ ಬಳಸಿ ಗ್ರಾಮಸ್ಥರು ಕಾರ್ಯಾಚರಣೆಯನ್ನ ಮಾಡಿ ಚಿರತೆಯನ್ನ ಸೆರೆ ಹಿಡಿದಿರೋದು. ಚಿರತೆ ಸೆರೆಯ ಬಳಿಕ ಅರಣ್ಯ ಇಲಾಖೆಗೆ ಒಪ್ಪಿಸಿದ್ದಾರೆ ಗ್ರಾಮಸ್ಥರು. ನೋಡಿ, ಆ ಭಾಗದಲ್ಲಿ ಚಿರತೆ ಸಾಕಷ್ಟು ದಿನಗಳಿಂದ ಒಂದಷ್ಟು ಉಪಟಳವನ್ನ ಕೊಡ್ತಾ ಇತ್ತು. ಗ್ರಾಮಸ್ಥರು ಕೂಡ ಭಯ ಬಿದ್ದಿದ್ರು. ಇವತ್ತು ನೋಡಿ, ಅಟ್ಟಾಡಿಸಿ ಯಾವ ರೀತಿ ಚಿರತೆಯನ್ನ ಬಲೆಗೆ ಕೆಡವಿದ್ದಾರೆ ಗ್ರಾಮಸ್ಥರು ಅಂತ. ಕಾರ್ಯಾಚರಣೆ ಹೆಂಗಿತ್ತು ಅನ್ನೋದನ್ನ ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇದ್ರ. ಅದು ಹಂದಿ ಹಿಡಿತಾರಲ್ಲ, ಹಂದಿ ಹಿಡಿಯುವಂತಹ ಬಲೆಯನ್ನ ಬಳಸ್ಕೊಂಡು ಚಿರತೆಯನ್ನ ಗ್ರಾಮಸ್ಥರು ಸೆರೆ ಹಿಡಿದಿರೋದು. ಈ ಸಂದರ್ಭದಲ್ಲಿ ಒಂದು 4 ಜನರ ಮೇಲೂ ಕೂಡ ದಾಳಿ ಮಾಡೋದಕ್ಕೆ ಮುಂದಾಗುತ್ತೆ. ಕೊನೆಗೂ ಕೂಡ ಗ್ರಾಮಸ್ಥರು ಚಿರತೆಯನ್ನ ಸೆರೆ ಹಿಡಿದು ಅರಣ್ಯಾಧಿಕಾರಿಗಳಿಗೆ ಒಪ್ಪಿಸಿದ್ದಾರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಸುನಿಲ್ ಭಾಸ್ಕರ್. ನಾವು ಕೂಡ ರಣರೋಚಕ ಕಾರ್ಯಾಚರಣೆಯನ್ನ ಗಮನಿಸ್ತಾ ಇದ್ದೀವಿ. ಯಾವ ರೀತಿ ಆ ಚಿರತೆಯನ್ನ ಗ್ರಾಮಸ್ಥರು ಸೆರೆ ಹಿಡಿದ್ರು, ಯಾಕೆ ಅರಣ್ಯಾಧಿಕಾರಿಗಳ ಗಮನಕ್ಕೆ ತಂದಿರ್ಲಿಲ್ವಾ, ಏನ್ ಕತೆ ಅಂತ ಹೇಳಿ ಸುನಿಲ್ ಭಾಸ್ಕರ್. ಖಂಡಿತವಾಗೂ ಪೂರ್ಣಿಮಾ. ಏನಂತಂದ್ರೆ ವಿಜಯಪುರ ಜಿಲ್ಲೆಯ ಚಡಚಣ ತಾಲೂಕಿನ ಮಣಂಕ್ಲಿಗಿ ಗ್ರಾಮದ ಬಳಿ ಚಿರತೆ ಬಂದಿದೆ ಅಂತ ಹೇಳಿ ಬೆಳಗ್ಗೆ ಒಂದಿಷ್ಟು ಸುದ್ದಿ ಕೂಡ ಆಗಿತ್ತು. ಇದನ್ನ ಒಂದಿಷ್ಟು ಜನ ಸ್ಥಳೀಯರು ಕೂಡ ನೋಡಿದ್ರು. ಇದನ್ನ ಗಮನಿಸಿದಂತ ಸ್ಥಳೀಯರು ಒಬ್ಬರಿಗೆ ಗೊತ್ತಾಗಿ ಹೆಚ್ಚಿನ ಸಂಖ್ಯೆಯಲ್ಲಿ ಜನರು ಕೂಡ ಜಮಾಯಿಸಿಕೊಂಡಿದ್ರು. ಅಲ್ಲಿ ಮಣಂಕ್ಲಿಗಿ ಗ್ರಾಮದ ಹೊರಭಾಗದ ದ್ರಾಕ್ಷಿ ಹಾಗೂ ಜೋಳದ ತೋಟ ಇದೆ. ಆ ತೋಟದ ಮಧ್ಯೆ ಈ ಚಿರತೆ ಇದೆ ಅಂತ ಹೇಳಿ ಅಂದಾಜಿಸಲಾಗಿತ್ತು. ಬಳಿಕ ಸ್ಥಳೀಯರೇ ಮೊದಲಿಗೆ ಏನ್ ಮಾಡಿದ್ದಾರೆ, ಬಲೆಯನ್ನ ತಂದು ಅದನ್ನ ಚಿರತೆ ಹಿಡ್ಲಿಕ್ಕೆ ಪ್ರಯತ್ನ ಕೂಡ ಮಾಡಿರುವಂತದ್ದು. ಬಳಿಕ ಚಿರತೆ ಬೇರೆ ಬೇರೆ ತೋಟದಲ್ಲಿ ಓಡುವಂತ ಸಂದರ್ಭದಲ್ಲಿ ಈ ಮಾಹಿತಿಯನ್ನ ಅರಣ್ಯಾಧಿಕಾರಿಗಳು ಕೂಡ ನೀಡಿದ್ದಾರೆ. ಜೊತೆಗೆ ಅಲ್ಲಿ ಸ್ಥಳಕ್ಕೆ ಪೊಲೀಸರು ಕೂಡ ಆಗಮಿಸಿರುವಂತದ್ದು. ಅಂದ್ರೆ ಎಲ್ಲರೂ ಒಟ್ಟಿಗೆ ಸೇರ್ಕೊಂಡು ಈಗಾಗಲೇ ಚಿರತೆಯನ್ನು ಕೂಡ ಸೆರೆ ಹಿಡಿದಿರುವಂತದ್ದು. ಅಂದ್ರೆ ಇದರಲ್ಲಿ ಪ್ರಮುಖವಾಗಿ ಚಿರತೆ ಸೆರೆ ಹಿಡಿಯುವಂತ ಸಂದರ್ಭದಲ್ಲಿ 4 ಈಗಾಗಲೇ ಚಿರತೆ ಗಾಯಗೊಳಿಸಿರುವಂತದ್ದು. ಅವ್ರನ್ನ ಈಗಾಗಲೇ ಚಡಚಣ ತಾಲೂಕು ಆಸ್ಪತ್ರೆಯಲ್ಲಿ ದಾಖಲಿಸಿ ಅವರಿಗೆ ಚಿಕಿತ್ಸೆಯನ್ನು ಕೂಡ ನೀಡಲಾಗ್ತಾ ಇದೆ. ಆದ್ರೆ ಯಾವುದೇ ರೀತಿಯಂತ ಪ್ರಾಣಕ್ಕೆ ತೊಂದರೆ ಇಲ್ಲ ಎಂಬ ಮಾಹಿತಿಯನ್ನು ಕೂಡ ವೈದ್ಯರು ನೀಡಿರುವಂತದ್ದು. ಪೂರ್ಣಿಮಾ, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ.